ಫೀಸ್ ಬಾಕಿ ಉಳಿಸಿಕೊಂಡಿದ್ದಕ್ಕೆ ವಿದ್ಯಾರ್ಥಿಗಳಿಗೆ ಇದೆಂತ ಶಿಕ್ಷೆ? ಪರೀಕ್ಷೆಗೆ ಕೂರಿಸದೆ ಹೊರಗೆ ನಿಲ್ಲಿಸಿದ ಶಾಲಾ ಆಡಳಿತ ಮಂಡಳಿ. ನಮ್ಮ ಜೀವನವಂತೂ ಹೀಗಾಗೋಯ್ತು, ನಮ್ಮ ಮಕ್ಕಳ ಜೀವನ ಹೀಗಾಗೋದು ಬೇಡ. ಅದೆಷ್ಟೇ ಕಷ್ಟ ಬಂದ್ರೂ ತಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಬೇಕು, ಅವರನ್ನ ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡಬೇಕನ್ನೋದು ಬಹುತೇಕ ಪೋಷಕರ ಆಸೆಯಾಗಿರುತ್ತೆ. ಈ ಕಾರಣದಿಂದ ಹಳ್ಳಿಯ ಜನರು ಕೂಡ ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗಳಿಗೆ ಕಳಿಸ್ತಿದ್ದಾರೆ. ಆದ್ರೆ ಇದನ್ನೇ ಬಂಡವಾಳ ಮಾಡ್ಕೊಳ್ತಾ ಇರುವ ಖಾಸಗಿ ಸಂಸ್ಥೆಗಳು ಕೂಡ ಬಡ ಮತ್ತು ಮಧ್ಯಮ ವರ್ಗದ ಜನರನ್ನ ಹುರಿದು ಮುಕ್ತಾ ಇವೆ. ಮಕ್ಕಳ ಜೊತೆಯೂ ಮಾನವೀಯತೆಯನ್ನ ಮರೆತು ವರ್ತಿಸ್ತಾ ಇವೆ. ಇದೀಗ ಅಂಥದ್ದೇ ಘಟನೆ ತುಮಕೂರು ಜಿಲ್ಲೆ ಕೊರಟಗೆರೆಯಲ್ಲಿ ಬೆಳಕಿಗೆ ಬಂದಿದೆ. ಹೌದು, ಫೀಸ್ ಬಾಕಿ ಉಳಿಸಿಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 40 ವಿದ್ಯಾರ್ಥಿಗಳನ್ನ ಪರೀಕ್ಷೆಗೆ ಕೂರಿಸದೆ ಹೊರಗೆ ಕೂರಿಸಿರುವ ಘಟನೆ ಕೊರಟಗೆರೆ ತಾಲೂಕಿನ ಕಸಬಾ ಹೋಬಳಿಯ ವಡ್ಡಗೆರೆ ಗ್ರಾಮ ಪಂಚಾಯಿತಿಯ ಯಾದಗೆರೆ ಗ್ರಾಮದ ಸೆಂಟ್ ಮೇರಿಸ್ ಶಾಲೆಯಲ್ಲಿ ನಡೆದಿದೆ. ಮುಕ್ಕಾಲು ಭಾಗ ಫೀಸ್ ಕಟ್ಟಿದ್ರೂ ಕೂಡ ವಿದ್ಯಾರ್ಥಿಗಳನ್ನ ಪರೀಕ್ಷೆಗೆ ಕೂರಿಸದೆ ಶಾಲೆಯ ಆಡಳಿತ ಮಂಡಳಿ ಶಿಕ್ಷೆ ನೀಡಿದೆ. ಸೋಮವಾರ ನಡೆದ ಕನ್ನಡ ಮತ್ತು ಮಂಗಳವಾರ ನಡೆದ ಇಂಗ್ಲಿಷ್ ಭಾಷೆಯ ಪರೀಕ್ಷೆಗೆ ಕೂರಿಸದೆ ವಿದ್ಯಾರ್ಥಿಗಳಿಗೆ ಶಿಕ್ಷೆ ನೀಡಲಾಗಿದೆ. 1 ರಿಂದ 8ನೇ ತರಗತಿಯ ಒಟ್ಟು 40 ಜನ ಶಾಲೆಯ ಆಡಳಿತ ಮಂಡಳಿ ಈ ರೀತಿ ಶಿಕ್ಷೆ ನೀಡಿದೆಯಂತೆ. ಸೆಂಟ್ ಮೇರಿಸ್ ಪಬ್ಲಿಕ್ ಶಾಲೆಯ ಮುಖ್ಯ ಶಿಕ್ಷಕಿ ಮಕ್ಕಳಿಗೆ ಈ ಶಿಕ್ಷೆಯನ್ನ ವಿಧಿಸಿದ್ದಾರಂತೆ. ಸೆಂಟ್ ಮೇರಿಸ್ ಪಬ್ಲಿಕ್ ಶಾಲೆಯ ಆಡಳಿತ ಮಂಡಳಿಯ ವಿರುದ್ಧ ಇದೀಗ ಪೋಷಕರು ಆಕ್ರೋಶ ಹೊರಹಾಕಿದ್ದಾರೆ. 18,000 ಫೀಸ್ ಕಟ್ಟಿದ್ದೀವಿ, ಮಿಕ್ಕಿದ ಫೀಸ್ ಕಟ್ಟಿಲ್ಲ ಅಂತ ನಮ್ಗೆ ಹೇಳಿ ಕಳಿಸಲ್ಲ, ಏನಿಲ್ಲ ಹುಡುಗರು ನೀಚೆ ಕಡೆ ಕುಣಿಸವ್ರೆ. ಎಕ್ಸಾಮ್ ಮಾಡ್ಯಾರ ಸೋಮವಾರದ ಎಂಟು ಎಕ್ಸಾಮ್ ಕೊಟ್ಟಿಲ್ಲ. ಯಾವ್ಯಾವ ಸಬ್ಜೆಕ್ಟ್ ಆಗಿವೆ? ಕನ್ನಡ, ಇಂಗ್ಲೀಷ್, ಇನ್ನದಪ್ಪ ಇವತ್ತದ ಒಂದು ಕೊಟ್ಟಿಲ್ಲ. ಎಲ್ಲಿ ಕುಂಡ್ರಸವ್ರೆ? ಇಲ್ಲ ಅವ್ರಿಗೆ ಎಕ್ಸಾಮ್ ಕೊಟ್ಟಿಲ್ವಾ? ಕೊಟ್ಟಿಲ್ಲ. ಯಾವ ಸ್ಕೂಲ್ ಇದು? ಎಲ್ಲಿ, ಯಾವ ಊರಿದು? ಎಷ್ಟು ಜನ ಮಕ್ಳು ಕುಂಡ್ರಸರ? ನಂಗೆ ಸುಮಾರು ಒಂದು 16-17 ಜನ ಇದ್ದಾರೆ. 28 ಜನ ಮಕ್ಳು ಕುಂಡ್ರಸರ. ಯಾರಿಗೂ ಎಕ್ಸಾಮ್ ಕೊಟ್ಟಿಲ್ಲ. ಎಷ್ಟು ಕಟ್ಟಿದ್ರ ದುಡ್ಡು? ಇನ್ನೆಷ್ಟು ಕಟ್ಬೇಕಂತೆ? ಇನ್ನೂ ಅದು ಹೇಳಿಲ್ಲ ಸರ್. ಅಷ್ಟಿಷ್ಟು ಹೇಳಿದ್ರೆ ಕಟ್ತಿದ್ವಲ್ವಾ, ಒಂದು ವಾರ ಮುಂಚೆ ಹೇಳಿದ್ರೆ ಎಕ್ಸಾಮ್ ಕುಣಿಸಲ್ಲ ಅಂತ ಹೇಳಿದ್ರೆ. ಎಷ್ಟು ತಗೊಂತಾರ ಒಬ್ರಿಗೆ ಫೀಸ್? 45,000 ರೂಪಾಯಿ ಬೀಳ್ತಾರೆ ಒಬ್ರಿಗೆ. ಅಷ್ಟು 42,000 ಹೇಳಿದ್ರು ನಮ್ಗೆ. ನಾವೊಂದು 35,000 ಕಟ್ತೀವಿ ಅಂತ ಹೇಳಿದ್ವಿ. ಇನ್ನು ಬಹುತೇಕ ಎಲ್ಲರೂ ಕೂಡ ಮುಕ್ಕಾಲು ಭಾಗ ಫೀಸ್ ಕಟ್ಟಿದ್ದಾರಂತೆ, ಕಾಲು ಭಾಗ ಫೀಸ್ ಬಾಕಿ ಉಳಿಸಿಕೊಂಡಿದ್ದಾರಂತೆ. ಆದ್ರೆ ಅದನ್ನ ಕೂಡ ಕಟ್ಟೋವರೆಗೂ ಪರೀಕ್ಷೆಗೆ ಕೂರ್ಸಲ್ಲ ಅಂತ ಮುಖ್ಯ ಶಿಕ್ಷಕಿ ಪಟ್ಟು ಹಿಡಿದಿದ್ದಾರಂತೆ. ಫೀಸ್ ಬಗ್ಗೆ ಪೋಷಕರ ಬಗ್ಗೆ ಮಾತನಾಡಬೇಕು. ಅದನ್ನ ಬಿಟ್ಟು ಮಕ್ಕಳ ಜೊತೆ ಹೀಗೆ ನಡೆದುಕೊಂಡ್ರೆ ಅವರ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತೆ. ಮಕ್ಕಳು ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಯಾರು ಹೊಣೆ ಅಂತ ಪೋಷಕರು ಪ್ರಶ್ನಿಸಿದ್ದಾರೆ. ನನ್ನ ಮಕ್ಕಳು ಇಬ್ಬರು ಬರ್ತಾ ಇದ್ದಾರೆ ಇಲ್ಲಿಗೆ. ನನ್ನ ಮಗಳು ಫಸ್ಟ್ ಸ್ಟ್ಯಾಂಡರ್ಡ್, ಮಗ 5th. ನಾನು LKG UKG ಇಲ್ಲೇ ಮಾಡ್ತಾ ಇದ್ದೀನಿ. ನಾವು ಈ ಸ್ಕೂಲ್ಗೆ ಆದಷ್ಟು ನಮ್ಮ ಕಡೆಯಿಂದ ಸ್ವಲ್ಪ ಕೊಡುಗೆ ಹುಡುಗನೆಲ್ಲ ಕರ್ಕೊಂಡ್ಬಂದು ಸೇರಿಸಿದ್ದೀವಿ. ಆದ್ರೆ ಇವರು ಫೀಸ್ ನಾನು 50,000 ಫೀಸ್ ಕಟ್ಟಿದ್ದೀನಿ. ನಮ್ಮ ಮಕ್ಕಳಿಗೆ ಎಕ್ಸಾಮ್ ಕೊಟ್ಟಿಲ್ಲ, ಇವು ಬಿಲ್ಲು ಕೊಟ್ಟಿಲ್ಲ, ರಸೀದಿನೂ ಕೊಟ್ಟಿಲ್ಲ. ನಿನ್ನೆ ಫೋನ್ ಮಾಡಿ ಹೇಳಿದ್ರು, ನಮ್ಮ ತಂದೆಯರಿಗೆ ಆಪರೇಷನ್ ಆಗಿದೆ, ದುಡ್ಡಿಲ್ಲ ಮೇಡಮ್, ಎಕ್ಸಾಮ್ ಕೊಡಿ, ನಾನು ವಾರದಲ್ಲಿ ಕಟ್ಕೊಂತೀನಿ ಅಂತ ಹೇಳಿದ್ರೆ ನಮಗೆ ಕೇಳಿಲ್ಲ, ಎಕ್ಸಾಮ್ ಕೊಟ್ಟೇ ಇಲ್ಲ. ಮಕ್ಕಳನ್ನೆಲ್ಲ ಬಿಸಿಲು ನಿಲ್ಸಿದಾರಲ್ಲ. ಏನಕ್ಕೆ ಕೊಟ್ಟಿಲ್ಲ? ಎಕ್ಸಾಮ್ ಫೀಸ್ ಕಟ್ಟಿಲ್ಲ ಅಂತೇಳಿ. ಎಷ್ಟು ಕಟ್ಟಿದ್ರ ನೀವು ಮಗುಗೆ? 50,000 ಕಟ್ಟಿದ್ವಿ ಇಬ್ಬರಿಂದ. ಇನ್ನು ಎಷ್ಟು ಕಟ್ಬೇಕಂತೆ? ಇನ್ನು ಅವ್ರು 45,000 ಕೇಳ್ತಾ ಇದ್ದಾರೆ ಒಬ್ಬೊಬ್ಬರಿಗೆ. ಎಷ್ಟು ಜನ ಮಕ್ಕಳಿಗೆ ಆ ಥರ ಮಾಡಿದಾರೆ? ಎಲ್ಲರಿಗೂ, ಆಲ್ಮೋಸ್ಟ್ ಎಲ್ಲರಿಗೂ. ಅಮ್ಮ ಪಾಠ ಮಾಡಿರೋದಕ್ಕಿಂತ ಹಿಂಸೆ ಕೊಟ್ಟಿರೋದು ಹೆಚ್ಚಮ್ಮ ಪೇರೆಂಟ್ಸ್ ಹುಡುಗರಿಗೆ. ಶಿಕ್ಷಣ ಇಲಾಖೆ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ? BO ಕಂಪ್ಲೇಂಟ್ ಅವರು ತಲೆ ಕೆಡಿಸ್ಕೊಂಡಿಲ್ಲ. ಯಾವಾಗ ಕೊಟ್ಟಿದ್ದೆ ಕಂಪ್ಲೇಂಟ್? ಆಲ್ರೆಡಿ ಒಂದು 4 ದಿನದಿಂದ ಗೊತ್ತಾಯ್ತಾ? ಯಾರು ತಲೆ ಕೆಡಿಸ್ಕೊಂಡಿಲ್ಲ. ಇಲ್ಲಿ ಮಕ್ಕಳು ನೋಡಿದ್ರೆ ಮಕ್ಕಳಿಗೂ ಟಾರ್ಚರ್, ಪ್ರತಿ ದಿನ ಟಾರ್ಚರ್. ಪ್ರೇಯರ್ ಅಲ್ಲೂ ಕೇಳೋದು, ಇದಕ್ಕೆ ಡ್ರೈವರ್ ಹತ್ರ ಹೇಳ್ ಕಳ್ಸೋದೆ. ಪೇರೆಂಟ್ಸ್ ಅನ್ನೋದಿಲ್ಲ, ಪೇರೆಂಟ್ಸ್ ಮೀಟಿಂಗ್ ಬರಲ್ಲ, ಪೇರೆಂಟ್ಸ್ ಕರೆದಾಗ EMI ಇರಲ್ಲ. ಈ ತರ ಪ್ರಾಬ್ಲಮ್ ಆಗಿದೆ. ನಮ್ಮ ಮಕ್ಕಳಿಗೆ ಇಬ್ಬರಿಗೂ ಎಕ್ಸಾಮ್ ಕೊಟ್ಟಿಲ್ಲ. ಇನ್ನು ಸೆಂಟ್ ಮೇರಿಸ್ ಪಬ್ಲಿಕ್ ಶಾಲೆಯಲ್ಲಿ 1 ರಿಂದ 10ನೇ ತರಗತಿಯವರೆಗೆ ಒಟ್ಟು 89 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದಾರಂತೆ. ಆದ್ರೆ ಇಷ್ಟು ಮಕ್ಕಳಿಗೂ ಇರೋದು ಕೇವಲ 4 ಶೌಚಾಲಯವಂತೆ. ಗಂಡು ಮಕ್ಕಳು ಶೌಚಕ್ಕಾಗಿ ಹೊರಗಡೆ ಹೋಗುವ ಸ್ಥಿತಿ ಇದೆಯಂತೆ. ಇನ್ನು ಶಾಲಾ ಬಸ್ಸಿಗೆ CCTVಯೇ ಇಲ್ವಂತೆ.
ಇದರ ಬಗ್ಗೆ ಎಲ್ಲ ಕೇಳಿದ್ರೆ ಮುಖ್ಯ ಶಿಕ್ಷಕರು ದುಡ್ಡೇ ಇಲ್ಲ ಅನ್ನೋ ಉತ್ತರವನ್ನ ನೀಡ್ತಿದ್ದಾರೆ. ಎಷ್ಟು ಜನ ಎಕ್ಸಾಮ್ ಬರ್ದಿಲ್ಲ ಮೇಡಮ್ ನಿನ್ನೆ? Only 20 children or 30 children. ಎಷ್ಟನೇ ಕ್ಲಾಸಿಂದ ಎಷ್ಟನೇ ಕ್ಲಾಸ್ ಮೇಡಮ್? First to 7th standard. 7th standard. 8th standard also we had given. They had not paid the fees, but we had given them the exam. ಮೇಡಮ್ ಎಕ್ಸಾಮ್ ಕುಂಡಿಸ್ಲಿಲ್ಲ ಅಂದರೆ ಮಕ್ಕಳಿಗೆ ಮನಸ್ಸಿಗೆ ಪಾಠ ಮಾಡಲಿಲ್ಲ, ಅವ್ರಿಗೆ ತೊಂದರೆ ಆಗಲ್ಲ. ಮನಸ್ಸಿಗೆ ಬೇರೆ ಬರೆದಾಗ ಅವ್ರ ಸ್ನೇಹಿತರು ಬರೆದಾಗ ಅವ್ರ ಮನಸ್ಸಿಗೆ So ನೋವಾಗಲ್ಲ. it is not that I love the children. We have lot of love and we do lot of activities for the children to come up. Their children are very talented. ಪೋಷಕರಿಗೆ ಫೋನ್ ಮಾಡಬೇಕಾಯ್ತು ನೀವು, ಅಮೌಂಟ್ ಕಟ್ಟಿ ಫೀಸ್ ಕಟ್ಟಿ ಪೋಷಕರಿಗೆ ಪೇರೆಂಟ್ಸ್ಗೆ. Parents, we had phoned to them, parents did not respond to them. Birthini, all time, tomorrow coming, after 1 month coming, they never came to the school also, sir. They never came to school. And then at the end, we told her, please, postpone the exam also, please come and pay the fees and take the hall ticket. That also nobody responded. That's why we have to take little action. Only one day we had not given the exam. Next day I am going to give for all the ಟುಮಾರೋ children ಇಸ್ ನಾಟ್. ಇವತ್ತು ಕೂಡ ಎಕ್ಸಾಮ್ ಕೊಟ್ಟಿಲ್ಲ, ಇವತ್ತು ಎಕ್ಸಾಮ್ ಕೊಡ್ತೀನಿ ಹೇಳಿ. And ಮಧ್ಯಾಹ್ನ ಕೊಡ್ತೀನಿ ಹೇಳಿ. Today only one day exam is not given for some, only those who are not paid. That is the 40,000, 50,000 they had not paid. ಪೇರೆಂಟ್ಸ್ ಕರ್ಕೋಬೇಕು ಅಂತ ಎಕ್ಸಾಮ್ ಕೊಟ್ಟಿಲ್ಲ, ಪೇರೆಂಟ್ಸ್ ಬರಲಿ ಅಂತ. Yeah, when the children comes only, parents comes only, I will give the other. I had told her for everybody. I thought I will give everybody. ಎಷ್ಟು ಜನ ಬಂದಿದ್ದ ಮೇಡಮ್ ಪೇರೆಂಟ್? ಎಷ್ಟು ಜನ ಬಂದಿದ್ದ? Only 3 parents came. Only 3 parents came. Then I decided, okay, fine, let them pay afterwards. I told the teachers, in the afternoon we will give the exam for them. In the morning we give the practice for them. I told revision you give. ವ್ಯಾನಿಗೆ CCTV ಇಲ್ಲ ಅಂತಲ್ಲ ಮೇಡಮ್, ಯಾಕೆ ಮೇಡಮ್ ವ್ಯಾನಿಗೆ CCTV ಆಗಬೇಕು So ಅಂತ for us ರೂಲ್ಸ್? the problem is the money problem, financial problem. If the parents are not paying the fees, so how we will run the institution? We depend only on the fees. We don't get any funds from outside. We have only fees. And if the parents are not paying the fees, how we will run the institution, sir? Toilets, 4 toilets for our children and 1 toilet for the teachers. ಆಗುತ್ತಾ ಮೇಡಮ್? 89 ಮೆಂಬರ್ಸ್ No. It's that side also. Some children are going that other side. Other side. Tota is there. Yeah, that is one. House, money is there. ಇನ್ನು ಆಡಳಿತ ಮಂಡಳಿ ನಡೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುವ ಪೋಷಕರು ಮಕ್ಕಳ ವರ್ಗಾವಣೆ ಪತ್ರ ನೀಡುವಂತೆ ಒತ್ತಾಯಿಸಿದ್ದಾರೆ. ಇನ್ನು ಕೊರಟಗೆರೆ PSI ಚೇತನ್ ಕೂಡ ಶಾಲೆಗೆ ತೆರಳಿ ಮುಖ್ಯ ಶಿಕ್ಷಕಿಗೆ ಬುದ್ಧಿವಾದ ಹೇಳಿದ್ದಾರೆ. ಎನ್ ಮೂರ್ತಿ, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.